ಬಡವನ ಮಗಳಿದ್ರೆ ಏನಾತ, ಜಾತಿ ಒಳಗೆ ಹೆಚ್ಚ ಕಮ್ಮಿ ಇದ್ರೆ ಏನಾತ, ಮನ್ಸಿಗೆ ಹಿಡಿಸ್ಯಾಳ. ನಾ ಹೇಳ್ದಂಗೆ ಮನ್ಯಾಗ ಅದಾಳ. ಯಾರೇನಂದ್ರು ಆಕೆ ನನ್ನ ಹೆಂಡತಿ. ಊರ್ ಮಂದಿನ ಎದುರ ನಿಂತತ್ರಿ, ಆಕಿನ ಹೆಂಗೆ ಅಂತ ತಪ್ಕೋತೀರಿ? ಯಾರ್ಯಾರು ಕೊಟ್ಟು ನಡೆಸೋದಿಲ್ವಾ? ನನಗೆ ಬಂದು ಕಳಂಕ ಐತಿ, ನನಗೆ ಬಂದು ಕಂಟಕ ಐತಿ. ಆ ಕಂಟಕಕ್ಕಾಕಿ ಬಂದ ಜೋಡಾಗ್ಯಾಳ. ಹಿಂತೆ ತಪ್ಕೊಳ್ದ ಚಲೋಲ್ಲ. ನಮ್ಮಪ್ಪ ಮಾಡಿದ ಪಾಪರ ಸ್ವಲ್ಪ ಕಮ್ಮಿ ಆದಿತ್ತು. ಊರ್ ಮಂದಿ ಇಟ್ಟು ನಂಬಿಕೆ ಎಲ್ಲ ಬರ್ಬರ್ತ ಕಮ್ಮಿ ಮಾಡ್ಕೊಳತ್ತೀರಿ. ಊರು ಮಂದಿಗೆ ಏನಾರ ಗೊತ್ತಿತ್ತೇನವ? ಆ ಕಾಲುಂಗ್ರಿಂದ ನಮ್ಮ ಮನೆಗೆ ಎಷ್ಟು ಕಂಟಕ ಐತಿ, ಅದು ಹೆಂಗೈತೆ ಅಂತೇಳಿ ಯಾರಿಗೇನೂ ಗೊತ್ತಿಲ್ಲ. ಮಾತಾಡೋರು 100 ಮಾತಾಡ್ತಾರೆ. ಹುಡುಗಿ ಅಡಿವ್ಯಾಳ, ಮಾತಿನಂಗೆ ಮನ್ಯಾಗ ಅದಾಳ. ಕಾಲುಂಗ್ರ ಆಕಿನ ಕಾಲಾಗ ಐತಿ. ಆಕಿನ ಹಿಂತೆ ತಪ್ಕೊಳ್ದ್ರೆ ಏನು ತಪ್ಪೈತಿ? ದೊಡ್ಡೋರ್ ನೀವು, ಅದು ಹೆಂಗ್ ವಿಚಾರ ಮಾಡ್ತಿರೋ ಏನೋ. ನನ್ನ ಜೀವನಕ್ಕೆ ಆಕಿನಿಂದ ಒಳ್ಳೇದಾಕಿತ್ತಂದ್ರೆ ನಾನು ವಿಚಾರನ ಮಾಡಿರ್ತೀನಿ. ಏನು ವಿಚಾರ ಮಾಡ್ಲಾರ ಆಕಿಗೆ ಎಂಥ ಅರಿವೆ ಬೇಕು, ಏನು ಬೇಕು ಎಲ್ಲ ಕೈ ಬಿಚ್ಕೊಡು, ಉಟ್ಕೊಳ್ಳಿ, ನನ್ನ ಅರಮನ್ಯಾಗ ಆಡಲಿ. ಆಕಿ ಒಲ್ಲೆ ಅಂದ್ರು ನಾ ಅಂದಿನಂತ ಹೇಳ. ನೋಡ್ರಿಪ್ಪ, ಊರು ನಿಂತಿದ್ದ ಗೌಡ್ರ ಮ್ಯಾಲ ಮತ್ತಿದು ಅವ್ರಿಗೆ ಕಂಟಕಾಗೈತೆ ಅಂದ ಮ್ಯಾಲ ಎಲ್ಲರೂ ವಿಚಾರ ಮಾಡಬೇಕಾದದ್ದೇ ಇದು. ಆ ಹುಡುಗಿ ವಿಚಾರ ಒಂದು ಬಿಟ್ಟು ಮಾತಾಡ್ರಿ ಅಪ್ಪ. ಕಾಲುಂಗ್ರ ತೊಟ್ಟಾಕಿನ ಆ ಮನಿ ಸೊಸಿ ಏನು ಮಾಡಿದ್ರು ಇದನ್ನು ಬದಲಿ ಮಾಡಕ್ಕ ಆಗೋದಿಲ್ಲ. ನಿಮ್ಮ ಮಾತಿಗೆ ಒಪ್ಪಿಲ್ಲ. ಊರಿಗೆ ದೊಡ್ಡ ಮನಿತನ, ಆ ಮನಿತನ ಹಾಳಾಗೋದನ್ನ ನೀವು ನಿಮ್ಮ ಕಣ್ಣಾರೆ ನೋಡ್ಬೇಕಂತ ಮಾಡಿರೋ ಹೆಂಗೋ? ಯಾವ ಕಾರ್ಯ ಯಾರ ಜೊತೆ ಆಗ್ಬೇಕು ಅವ್ರ ಜೊತೆ ಆದ್ರೆ ಚಂದ್ರಿ. ಕಾಲುಂಗ್ರ ತೊಟ್ಟಾಕಿನ ಆ ಮನಿ ಸೊಸಿ ಆಗಬೇಕು ಅಂಥೇಳಿ ಗೌಡ್ರ ಹಣೆ ಬರದಾಗ ಬರದೈತಿ. ಅದನ್ನು ತಪ್ಸಾಕಿ ಯಾರಿಂದನೂ ಸಾಧ್ಯ ಇಲ್ಲ. ರಂಗಪ್ಪ, ಆಕಿ ನಿನ್ನ ಮಗಳು, ನೀನು ಹೇಳ್ತೀಯೋ? ಅವ್ರು ಹೊರಗೆ ಹೊಂಟ್ರಂದ್ರೆ ಕಾಲಿಗೆ ಚಪ್ಪಲ್ ತಂದು ಹಾಕವ್ ನನ್ನ ಅಂದಾಗ ಗೌಡ್ರ ಮನೆಗೆ ನನ್ನ ಮಗಳು ಸೊಸಿ ಅಂದ್ರ ಊರು ಜನ ನನಗೆ ಹೆಟ್ಟ್ಯಾರ್ಯಪ್ಪ, ಹೆಟ್ಟ್ಯಾರ. ಗೌಡ್ರು ಕೂಡ ನಾ ಮಾತಾಡ್ತೀನಿ, ನಿನ್ನ ಕೆಲಸ ನೀ ಮಾಡಿ ಹೋಗು. ಹೋಗು. ಅಪ್ಪಾರ, ಮುದ್ದಾಮ ಮನಿಗೆ ಹೆಣ್ಣು ಕೊಡ್ಬೇಕಂತ ಈ ಆಟ ಯಾಕೆ ಮಾಡಿರ್ಬಾರ್ದು? ಇರಪ್ಪ, ಇಂಥ ಮಾತು ಮಾತಾಡ್ದಬಾರದಪ್ಪ. ಅಲ್ಲ, ತಿಳಿದಾವ ನೀನು ಹಿಂಗೆಲ್ಲ ಅನ್ನಬಾರ್ದು. ಅಲ್ಲೋ, ಎಷ್ಟು ವರ್ಷದಿಂದ ಅವ ಈ ಮನ್ಯಾಗ ದುಡಿಯಾಕತ್ತಾನ, ಇಲ್ಲೇ ಮುಪ್ಪಾದ ಅಂಥವ ಇಂಥ ಕೆಲಸ ಮಾಡ್ತಾನೆ. ಹಿಂಗೆ ಬೆಂಕಿ ಹಚ್ಚು ಕೆಲಸ ಮಾಡಬಾರ್ದಪ್ಪ. ಇದಕ್ಕೆ ನಮ್ಮ ಮನಸ್ಸು ಒಪ್ಪೋದಿಲ್ಲ. ನೋಡ್ರಂಗಪ್ಪ, ನಾವಾತು ಗೌಡ್ರಾತು ವಿಚಾರ ಮಾಡೋ ಮಟನು ನಿನ್ನ ಮಗಳು ಆ ಮನೆ ಹೊಚ್ಚಲ ದಾಟಬಾರ್ದು. ಅಷ್ಟು ನೋಡ್ಕೊಂಡು ಹೋಗು ಅಪ್ಪ. ಹಿರೇಮಠ, ಹಿರಿಗಂಟೆಪ್ಪ, ಗೌಡ್ರ, ಈ ವಿಚಾರವಾಗೇ ನಾನು ನಿಮ್ಮನ್ನು ಕರೆಸಿದ್ದೆ. ಬಂದದ್ದು ಭಾಳ ಚಲೋ ಆಯ್ತು. ಮಠದ ಮ್ಯಾಗ ಭಕ್ತಿ ಇತ್ತು, ನೀವೆಲ್ಲ ನಡ್ಕೊತೀರಿ. ಅದಕ್ಕೆ ಗುರು ಶರಣರು ನಿಮಗೆ ಒಳ್ಳೇದು ಮಾಡಲಿ. ಆಯ್ತು, ಮುಂದೆ ಹಂಗೆ ಏನಾರ ಬಂದಾಗ ಮತ್ತೆ ಕರೆಸ್ತೇವೆ, ಬರ್ರಿ. ಹಾಂ, ಶರಣ ಶರಣ. ನಮ್ಮ ಗೆಳತಿನ ಬಿಟ್ಟಿರೋದಾಗುದಿಲ್ರಿ, ಕೊಟ್ಟು ಕಳಿಸ್ರಿ. ಆಕಿ ಹೆಂಗೆ ಬರ್ತಾಳ? ನನ್ನ ಮನೆ ಹೊರಸ್ಲ ದಾಟಿ ಹೊರಗೆ ಹೆಜ್ಜೆನೂ ಇಡೋದಿಲ್ಲ. ಆಕಿ ನೋಡ್ಬೇಕನ್ಸಿದ್ರೆ ಮನೆಗೆ ಬಂದು ಭೇಟಿಯಾಗಿ ಹೋಗ್ರಿ. ಮನೆಯಿಂದ ಹೊರಗೆ ಕರ್ಕೊಂಡು ಹೋಗು ಸಬ್ರಿ ಮಾಡಬೇಡ್ರಿ. ಆಕಿನ ಯಾಕೆ ಇಟ್ಕೊಂಡು ಕುಂತೀರಿ? ಕಳಿಸ್ಕೊಡ್ರಿ. ನಾನಾಗೇನು ಆಕಿ ಕೊಳ್ಳಿಗೆ ಬಿದ್ದಿಲ್ಲ. ಆಕಿ ನನ್ನ ಮನೆಗೆ ಬಂದು ಕದ್ದು ಕಾಲುಂಗ್ರ ಹಾಕೊಂಡಾಳ. ಆ ಕಾಲುಂಗ್ರ ಹಿಂದಿನ ಬೆಲೆ ಏನಂಬುದು ಆಕಿಗೆ ಅರ್ಥ ಆಗಿಲ್ಲ. ಕಾಲುಂಗ್ರ ಹಾಕೊಂಡಾಳ ಅಂದ ಬಳಕ ನನ್ನ ಮನೆ ಪದ್ಧತಿ ಪಾಲಿಸಬೇಕಲ್ಲ. ನಿಮಗೇನು ಗೊತ್ತ ನಮ್ಮ ಮನೆ ಪದ್ಧತಿ? ಒಂದು ಮಾತು ಹೇಳ ನಿಮಗೆ, ನಿಮ್ಮ ಗೆಳತಿ ನಮ್ಮ ಮನೆ ಕಂಟಕ ಜೋಡು ಮಾಡ್ಕೊಂಡಾಳ. ಯಾವ ಕಾರಣಕ್ಕೂ ಆ ಕಂಟಕ ಆಕಿನ ಬಿಟ್ಟು ಹೋಗೋದಿಲ್ಲ.
ಆಕಿನು ಈ ಮನೆ ಬಿಟ್ಟು ಹೋಗೋದಿಲ್ಲ. ಆಕಿನ ಹುಡ್ಕೊಂಬರ್ರಿ, ಭೇಟಿಯಾಗ್ರಿ, ಮಾತಾಡ್ರಿ, ಹೋಗ್ರಿ. ಕರ್ಕೊಂಡು ಹೋಗೋ ವಿಚಾರ ಕನಸು ಮನಸ್ಸಿನಾಗೂ ಮಾಡಬೇಡ್ರಿ. ಕೆಟ್ಟವನಾಗಿ ಕೊಲ್ಲಾಕ ನಿಂತನಂದ್ರ ಪಾಪ ಅನ್ನೋದು ಬೆನ್ನ ಹತ್ತೈತಿ. ಒಳ್ಳೆಯವನಾಗಿ ಬಾಳೆ ಕೊಟ್ಟನಂದ್ರ ಊರು ಮಂದಿನ ಇದರಾಕೈತಿ. ಏನು ಮಾಡಲಿ ಹೇಳ? ಒಳ್ಳೇದು ಕೆಟ್ಟದ್ದು ನನಗೆ ಗೊತ್ತಿಲ್ರಿ. ನನ್ನ ಮಗಳನ್ನ ನಾನು ಕೂಡ ಕಳಿಸಿಬಿಡ್ರಿ. ನಾ ಮಗಳು ಕರ್ಕೊಂಡು ಬಾಳೆ ಮಾಡ್ಕೊತ ಹೋಗ್ತೀನಿ ರೀ. ಗುರುಗಳು ಹೇಳಿದೆ ನಿಂಗೆ ಕೇಳಿಸೈತೆ ಇಲ್ಲೋ? ನಿನ್ನ ಮಗಳಿಗೆ ನನ್ನ ಜೀವನದಾಗ ಅಡ್ಡ ಗೋಡಿ ಮ್ಯಾಗ ದೀಪ ಇಟ್ಟಂಗ. ಈ ಕಡೆ ನಿನಗೂ ಸಿಗ್ಲಾರಂಗಾಗೈತಿ, ಈ ಕಡೆ ನನಗೂ ಸಿಗ್ಲಾರಂಗಾಗೈತಿ. ನಾ ಏನರ ನಿನ್ನ ಮಗಳನ್ನ ಬಿಟ್ಟು ಕಳಿಸಿದ್ನಿ ಅಂದ್ರೆ ನನ್ನ ಮಣಿತನ ನಮ್ಮ ಮನೆಗೆ ಹೋಗ್ತೈತಿ. ಕರ್ಕೊಂಡು ಹೋಗೋ ವಿಚಾರ ಮಾಡಬೇಡ, ಮುಂದಿನ ವಿಚಾರ ಮಾಡ. ನಿಮ್ಮನ್ನ ಎದುರು ಹಾಕ್ಕೊಂಡು ಊರು ಮಂದಿನ ಎದುರು ಹಾಕ್ಕೊಂಡು ನಾ ಹೆಂಗೆ ಬದುಕಲ್ರಿ? ಯಾಕೆ 108 ವಿಚಾರ ಮಾಡ್ತಿ? ಇರುವಷ್ಟು ದಿನ ನಿನ್ನ ಮಗಳ ನನ್ನ ಮನ್ಯಾಗ ಚಂದ ಇರ್ತಾಳೆ. ಆಕಿಗೆ ಹೊಟ್ಟಿಗೆ ಬಟ್ಟಿಗೆ ಏನೇನೂ ಕಮ್ಮಿ ಮಾಡೋದಿಲ್ಲ. ಕಂಟಕ್ಕೆಲ್ಲ ದೂರ ಆಗಲಿ, ಮುಂದಿಂದ ಮುಂದೆ ವಿಚಾರ ಮಾಡಕ್ಕೆ ಬರ್ತದೆ. ಈ ಸದ್ಯಕ್ಕೆ ನಿನ್ನ ಮಗಳ ನಮ್ಮ ಮನೆ ಹೊರಸ್ಲ ದಾಟಬಾರ್ದು. ಉಂಡಾಡು ಹುಡುಗಿ ಅದು ಏನಾರ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಹಂಗ್ಯಾಗ್ತದ? ಆಕಿನ ಕಾಯಕಂತ ಮನೆ ತುಂಬ ಆಳುಗಳು ಇರ್ತಾರೆ. ಹಂಗೇನೂ ಆಗಲ್ಲ. ಯಾವ ವಿಚಾರನೂ ಮಾಡಬೇಡ. ನನ್ನ ಮಗಳನ್ನ ನಿಮ್ಮ ಒಡ್ಯಾಗ ಹಾಕೀನಿ. ಊರು ಮಂದಿ ನನಗೆ ಬಡದ್ರು ಬಡಿಸ್ಕೊಂತೀನಿ ರೀ. ಆದ್ರೆ ನನ್ನ ಮಗಳ ಕಣ್ಣೀರು ಹಾಕೋಂಗೆ ಮಾಡಬೇಡ್ರಪ್ಪ. ನಿನ್ನ ಮಗಳಿಗೆ ಕಣ್ಣೀರು ಹಾಕಿಸಿ ನಾ ಯಾವ ಪಾಪ ಕಟ್ಟಿಕೊಳ್ಳಿ? ಹಿರಿಯರು ಮಾಡಿದ ಪಾಪನ ನನ್ನ ಬೆನ್ನು ಹತ್ತೈತಿ. ಏನಾರ ಮಾಡಿ ಪಾಪ ದೂರ ಮಾಡ್ಕೋಬೇಕತ್ತೆ ಬಡ್ದಾಡಕತ್ತೀನಿ. ಅಂಥದ್ರಾಗ ನಿನ್ನ ಮಗಳು ಇಂಥ ದಗದ ಮಾಡ್ಕೊಂಡು ಕೂತಾಳ. ಏನೂ ಮಾಡೋಕ್ಕಾಗಲ್ಲ. ಈಗ ನಮ್ಮ ಮನೆತನೂ ಉಳಿಸ. ನೋಡ್ರಂಗಪ್ಪ, ಹೊತ್ತು ಹೊಂಟ್ರೆ ನೀ ನಮ್ಮ ಮನ್ಯಾಗ ಇರ್ತಿ. ಇನ್ನು ಮುಂದೆ ಮನೆಗೂ ಹೋಗಕ್ಕೆ ಹೋಗಬೇಡ. ಇಲ್ಲೇ ಮಗಳ ಮಾರಿ ನೋಡ್ಕೊತ ನಮ್ಮ ಮನ್ಯಾಗ ಇರು. ನಿನ್ನ ಮಗಳಿಗೂ ಒಂದು ಧೈರ್ಯ ಇರ್ತೈತಿ. ಏನಾರ ವಿಚಾರ ಮಾಡಿ ನಿನ್ನ ಮಗಳ ನಮ್ಮ ಮನೆಗೆ ಹೊರಸ್ಲ ದಾಡ್ಸಿದಿ, ಮುಂದಿನ ಮಾತಾಕತಿನ ಬೇರೆ ಐತೆ. ಛೇ ಎಂದಾರ ನಾನು ನಿಮಗೆ ದ್ರೋಹ ಬಗ್ದೇನೇನ್ರಿ? ಆ ವಿಷಯಕ್ಕೆ ಎರಡನೇ ಮಾತಾ ಇಲ್ಲ. ಇದೊಂದು ಮಾತು ಉಳಿಸ್ಕೊ, ಇನ್ನಟ ನಂಬಿಕೆ ಹೆಚ್ಚಾಗ್ತದೆ. ಹೊರಗಿನ ಪ್ರಪಂಚ ನೋಡ್ಬೇಕಂತ ಅನ್ಸಾತೈತೇನ? ಹೊರಗಿನ ಪ್ರಪಂಚ ನೀ ಏನಾರ ನೋಡ್ಬೇಕಂದ್ರೆ ನನ್ನ ಹೆಂಡತಿಯಾಗಿ ಇದೇ ಮನೆ ಒಳಗಿರು. ನನ್ನ ಹೆಂಡತಿಯಾಗಿ ನೀ ಇದ್ದೆ ಅಂದ್ರೆ ಹೊರಗಿನ ಪ್ರಪಂಚ ನೀನು ಆರಾಮ್ ನೋಡ್ಬೋದು. ನಿಮಗೆ ಹೊಂದಾಣಿಕೆ ಆಗಲ್ರಿ. ಮುಚ್ಚಿಟ್ಟ ಕಾಲುಂಗ್ರ ನಿನ್ನ ಬರಳಿಗೆ ಹೊಂದಾಣಿಕೆ ಆಗೈತೆ ಅಂದ್ರೆ ನನ್ನ ಬಾಳಿಗೆ ನೀವು ಹೊಂದಾಣಿಕೆ ಆಗೋದಿಲ್ಲ? ಆಗತ್ತಿ. ನಿಮ್ಮ ಮೇಲೆ ನನಗೇನು ಸಿಟ್ಟಿಲ್ಲ. ಮಾಡಿ ತಪ್ಪೈತಿ, ಅನ್ಭವಿಸ್ತೀನಿ. ಯಾಕೆ ಅನ್ಭವಿಸ್ತಿ? ಮೊದಲಿಗೆ ನೀ ತಪ್ಪು ಮಾಡಿದಾಗ ನಿನ್ನ ಮ್ಯಾಗ ಸಿಟ್ಟಿತ್ತು. ಆಮೇಲೆ ನೀ ನನ್ನ ಮಾತು ಮೀರ್ಲಾರ ನನ್ನ ಮನ್ಯಾಗ ಅದಿಲ್ಲ, ನಿನ್ನ ಮ್ಯಾಗ ಪ್ರೀತಿ ಹುಟ್ಟಾಕತ್ತ. ಆ ಪ್ರೀತಿ ಹುಟ್ಟಿ ಈಗ ನಿನ್ನ ಮದುವೆ ಮಾಡ್ಕೊಳಕ್ಕೆ ಮುಂದಾಗ್ತಾ ಇರೋದೀನಿ. ನೀ ಹೆಂಗಂತಿ ಹಂಗ ನೋಡು. ನನ್ನ ಸಂಬಂಧ ಊರ್ ಮಂದ್ಯಾಗ ಕೆಟ್ಟ ಆಗ್ಬೇಡ್ರಿ. ಊರು ಮಂದಿ ಕೆಟ್ಟಾದ್ರಾಗಲ್ಲ ಯಾಕೆ? ಆದ್ರೆ ನಮ್ಮ ಮನೆ ಕಾಲುಂಗ್ರ ನೀ ತೊಟ್ಟಿ ಅಂದ್ರೆ ಅದು ಯಾರ ಎದುರಾದರೂ ನೀನ ನನ್ನ ಹೆಂಡತಿ.
ಎಷ್ಟು ದಿವಸ ಆತ್ ಗೊತ್ತನ್ ನಾನು. ಮನೆಯಿಂದ ಹೊರಗೆ ಬರಲ್ಲ ಅಂದಿತಿ, ಹೊರಗೆ ಬಂದಿ. ಏನ್ಲೇ ಮದುವೆ ಮಾಡ್ಕೊಂಡಿ ಅಂತ? ಗೌಡ್ರಿಂಗ್ ತಾಳಿ ಕಟ್ಟ್ಯಾರಂತ. ಮನೆಯಿಂದ ಹೊರಗೆ ಬರೋ ಸಂಬಂಧ ತಾಳಿ ಕಟ್ಟಿಸ್ಕೊಂಡೆ. ಅದ್ನ್ಯಾಕ್ ಬೇಜಾರಿಂದ ಹೇಳ್ತಿತ್ತೋ, ದೊಡ್ಡ ಮನೆ ಖುಷಿಯಿಂದ ಅದಿ. ನೀವೇ ಮದುವೆ ಮಾಡ್ಕೊರಿ, ಗೊತ್ತಾಕೈತಿ. ಖುಷಿಯಿಂದ ಇರ್ಬೇಕಂತ ಆಸೆ ಪಟ್ಟಿ, ಖುಷಿಯಿಂದ ಇರಲ್ಲ. ನಾ ಬರೋಣ ಯಾಕೆ ಮುಖ ಸಪ್ ಮಾಡ್ತಿ? ಇವತ್ತು ಮನೆಯಿಂದ ಹೊರಗೆ ಬಂದೇನಿ, ನೀವು ಸಿಟ್ಟು ಮಾಡ್ಕೊಳಲ್ಲ. ನಿನ್ನ ಇಷ್ಟದಂಗೆ ಬದುಕಾಕ್ಬಿಟ್ಟಿನಿ. ನಿನ್ನ ಮ್ಯಾಗ ಯಾವ ಸಿಟ್ಟಿಲ್ಲ, ಏನಿಲ್ಲ. ನಿನ್ನ ಗಂಡ ಇಷ್ಟು ಜೀವದನ ನಮ್ಮ ಮುಂದೆ ಸುಳ್ಳು ಹೇಳ್ತಿ? ಇಷ್ಟು ಪ್ರೀತಿಯಿಂದ ಮಾತಾಡ ಅಂತಿದ್ದು ಇದ ಮೊದಲು. ಬಾ, ಅವ್ರ ಜೊತೆ ಮಾತಾಡ್ಕೊಂಡ ಆಮೇಲೆ ಮನೆಗೆ ಬಾ. ರೀ, ನಾನು ನಿಮ್ಮ ಕೊಟ್ಟಾಗ ಮನೆಗೆ ಬರ್ತೇನೆ ರೀ. ನಿನಗೇನು ಅಭ್ಯಂತರ ಇಲ್ಲಂದ್ರ ಬಾ. ನಂಗೆ ಭಾಳ ಖುಷಿ ಅಂತೈತ್ರಿ. ಅವ್ರ ಭೇಟಿ ಕಳಿಸಿದಕ್ಕ ಅವ್ರ ಮುಂದೆ ನನ್ನ ಜೋಡಿ ಚಂದ ಮಾತಾಡಿದ್ರಿ. ನೋಡ್ರಿ ಗೌಡ್ರ, ಆಕಿ ನಿಮ್ಮ ಹೆಂಡತಿನ. ಆದ್ರೆ ನೀವು ಆಕೆ ಕೂಡು ಹಂಗಿಲ್ಲ. ಯಾಕ್ರಿ ಗುರುಗಳ? ಗೌಡ್ರ, ತಾಳಿ ಏನೋ ಕಟ್ಟಿದ್ರಿ, ಅದು ಮುಗಿದ ಕಥೆ. ಆದ್ರೆ ನಿಮ್ಮ ಜಾತಕ ತೆಗೆದು ನೋಡಿದ ಮ್ಯಾಲೆ ಗೊತ್ತಾತು ನಿಮಗೆ ಕಾಡಾಟ ಭಾಳ ಐತಿ ಅಂತ. ಕೂಡೋದ್ರಿಂದ ಏನು ಕಾಡಾಟ್ರಿ? ಗೌಡ್ರ, ನಿಮ್ಮ ಅಪ್ಪಾರ ಕೊಂದದ್ದು ತುಂಬ ಬಸ್ರಿ ಆದ ಹೆಣ್ಣುಮಗಳನ್ನು. ಆ ಆತ್ಮಕ್ಕಿನ್ನೂ ಶಾಂತಿ ಸಿಕ್ಕಿಲ್ಲ. ಎಂದು ಆಗಿ ಹೋಗಿದ್ದನ್ನ ಹಿಂದ್ಯಾಗ ನೆನ್ಸಾಕತ್ತೀರಿ? ಅದಕ್ಕೆ ಏನು ಸಂಬಂಧ? ಗೌಡ್ರ, ಸಂಬಂಧ ಇದ್ದಿದ್ದಕ್ಕನ ನಾ ಇಷ್ಟು ಬಡ್ದಾಡಕತ್ತೇನ್ರಿಪ್ಪ. ಅದ್ರಾಗ ನಿಮಗೆ ತಟ್ಟಿದ್ದು ಹೆಣ್ಣಿನ ಶಾಪ. ಕಾಲುಂಗ್ರ ಕಾಯತ್ ಹೇಳಿದ್ರಿ, ಕಾಲುಂಗ್ರ ಕಾಯ್ದೀವಿ. ಕಾಲುಂಗ್ರ ಹಾಕೊಂಡಕ್ಕೆಗೆ ಕೊಳ್ಳಿಗೆ ತಾಳಿ ಕಟ್ಟಂದ್ರಿ, ತಾಳಿ ಕಟ್ಟಿದ್ವಿ. ಈ ಜೀವನ ಮಾಡ್ಬೇಕಂದ್ರೆ ಇದೇನೋ ಹೇಳಕತ್ತೀರಿ. ಅದು ಏನೈತಿ ಒಮ್ಮೆ ಬಗೆಹರಿಸ್ಬಿಡ್ರಿ. ಯಾಕೆ ನಮ್ಮ ತಲೆಯಾಗ 108 ಸಮಸ್ಯೆ ಹುಡ್ಸಾಕತ್ತೀರಿ? ಗೌಡ್ರ, ನಾನು ನಿಮಗೆ ಸಂಶಯ ಹುಡ್ಸಾಕತ್ತಿಲ್ರಿಪ್ಪ. ನೋಡ್ರಿ, ನಿಮ್ಮಪ್ಪರು ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟಿದ್ದಕ್ಕನ ಇಷ್ಟೆಲ್ಲ ರಾಧಾಂತ ಆಗಾಕತ್ತೈತಿ. ಹಿರಿಯರು ಮಾಡಿದ ತಪ್ಪ ನಾವು ಅನುಭವಿಸಾಕತ್ತೀವಿ. ನಿಮ್ಮ ಮಾತಿನಂಗೆ ಆಗಲಿ. ಇನ್ನು ಮುಂದೆ ಆ ಹುಡುಗಿ ಮನೆಯಿಂದ ಹೊರಗೆ ಹೋಗ್ಬಾರ್ದು ಮಾಡ್ಬೋದಲ್ರಿ? ಗೌಡ್ರ, ಮನೆಗೆ ಮಹಾಲಕ್ಷ್ಮಿಯಾಗಿ ಬಂದಾಳ ಅಂದಮೇಲೆ ಆಕೆ ಹೊಚ್ಚಲ ದಾಟಬಹುದು, ಹೊಚ್ಚಲ ದಾಟಿ ಒಳಗೆ ಬರಬಹುದು. ಅದಕ್ಕೇನು ತೊಂದರೆ ಇಲ್ರಿಪ್ಪ. ನಾ ಅದನ್ನು ಬೇಡ್ಕೊಂಡು ಬಂದೆ. ನನ್ನ ಬೆಳಕ ನಾ ಅದನ್ನು ಅನುಭವಿಸ್ತೇನೆ ರೀ. ಆ ಹುಡುಗಿ ಏನು ಹೇಳಬೇಕು, ಹೆಂಗೆ ಹೇಳಬೇಕು ಹೇಳ್ತೀನಿ. ಅದೇನೈತೆ ಅದನ್ನು ನೀವು ಆದಷ್ಟು ದೂರ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಮನೆ ಒಳಗೆ ಕರ್ಕೊಂಡೀವಿ, ಇನ್ನಕ್ಕೆ ಮನೆ ಸೊಸಿನಲ್ಲ. ಗೌಡ್ರ, ಈ ನಿಮ್ಮ ದೊಡ್ಡ ಗುಣ ನಿಮ್ಮ ತಂದೆಯವರ ಹತ್ರ ಇದ್ದಿತ್ತು ಅಂದ್ರೆ ಇಷ್ಟೆಲ್ಲ ರಾಧಾಂತ ನಡೀತಿದ್ದಿಲ್ರಿಪ್ಪ. ಏನು ಮಾಡೋಕ್ಕಾಗೋದು? ದೈವಲಿ ಆಗಬಾರ್ದಾಗಿತ್ತು, ಆಗಿ ಹೋಗ್ಯದ. ನಮ್ಮಪ್ಪ ಶಿಟ್ನೇವಿದ್ರು ಯಾರಿಗೂ ಏನೂ ಕಮ್ಮಿ ಮಾಡಿದ್ದಿಲ್ಲ. ಶಿಟ್ನೆ ದುಡ್ಕ್ಯಾನ, ಪಾಪ ಕಟ್ಕೊಂಡಾನ, ನಮಗೂ ಕಟ್ಟ್ಯಾನ. ಬೈಲಿ ಮಾಡೋದು ನಿಮ್ಮ ಜವಾಬ್ದಾರಿ ರೀ. ಅಹಂ ಬ್ರಹ್ಮಾಸ್ಮಿ. ಏನಾಗ್ಯದ ನಿನಗೆ? ಏನಾರ ಬೇಕಾಗ್ಯದ? ನಿಮ್ಮ ಇಷ್ಟದಂಗ ನೀವು ಹೊಂಟಿರಿ. ನನ್ನ ಆಸೆ ಕನಸನ್ನ ಏನು ಕೇಳೋದಿಲ್ಲ.
ಏನು ಬೇಕು ಕೇಳ ತಂದು ಕೊಡ್ತೀನಿ. ಆದ್ರೆ ನಿನ್ನ ಮೈ ಮುಟ್ಟಿ ಜೀವನ ಮಾಡಿದಾಗ ಹಂಗಾದ್ರ ತಾಳಿ ಯಾಕೆ ಕಟ್ಬೇಕ್ರಿ? ನನ್ನ ಮನೆಗೆ ಬಂದು ಕಾಲುಂಗ್ರ ತೊಟ್ಟಿ ತಪ್ಪಿಗೆ ನೀನು ತಾಳಿ ಕಟ್ಟಬೇಕಾದಿತ್ತು, ಕಟ್ಟಿನಿ. ಹೆಂಡತಿ ಅಂತ ಒಪ್ಕೊಂಡ್ಮೇಲೆ ನನ್ನ ಜೋಡಿ ಕೂಡಕ್ಕೆ ಏನಾಗೈತೆ ನಿಮ್ಗೆ? ಕೂಡಿ ಬಂದಿಲ್ಲ, ಕೂಡಕ್ಕಾಗೋದಿಲ್ಲ. ಒತ್ತಾಯ ಮಾಡಬೇಡ, ನಿನಗೆ ಗೊತ್ತೂ ಆಗೋದಿಲ್ಲ. ಯಾರೋ ಹೇಳಿದ್ರಂತ ನೀವು ನಿಮ್ಮ ಮನೆಯೊಳಗೆ ನಾನು ಇಟ್ಕೊಂಡ್ರಿ. ನಿಮ್ಮ ಸಂಬಂಧ ನಾ ಮರಗ್ಬೇಕೇನು? ನಿನ್ನ ಮ್ಯಾಗಿನ ಆಸೆಯಿಂದಾಗಲಿ ನಿನ್ನ ಮ್ಯಾಗಿನ ಪ್ರೀತಿಯಿಂದಾಗಲಿ ನಿನ್ನೆನ ನಮ್ಮ ಮನೆಯೊಳಗೆ ಇಟ್ಕೊಂಡಿಲ್ಲ. ನೀ ಮಾಡಿದ ತಪ್ಪಿಗೆ ನನ್ನ ಕಂಟಕ್ಕೆ ಎದುರಾಗಕತ್ತೈತಿ. ಅದಕ್ಕೆ ನೀ ಮನೆಯೊಳಗೆ ಇರಬೇಕಾಗೈತಿ. ಇರ್ತಿ ಅಷ್ಟ. ನೀವು ಹೇಳ್ದಂಗೆ ಕೇಳಬೇಕಲ್ಲ. ದೊಡ್ಡವರೇನೋ ಆಗ್ತೀವಿ, ಆದ್ರೆ ನಮಗೆದುರಾಗಿದ್ದ ನಿನಗೇನು ಗೊತ್ತು? ನಮ್ಮ ಗೆಳತಿ ಈಗ ಖುಷಿ ಒಳಗದಾಳ. ನಿಮ್ಮ ಬಗ್ಗೆ ಕೇಳಿದ್ರೆ ಯಾಕೆ ದುಃಖ ಆಕಾಳ? ಆಕಿ ನಿಮ್ಮ ಗೆಳತಿ ಇರ್ಬೋದು, ಆದ್ರೆ ನಿಮ್ಮಂಗೆ ಗರಿ ಬಿಚ್ಚಿ ಕುಣ್ಯಾಕ ಆಕಿಗೆ ದಾರಿಲ್ಲ. ಯಾಕಂದ್ರೆ ಈಗ ನಾನು ಹೆಂಡ್ತಿ. ಏನು ಹೇಳಿದ್ಲ? ಅಕ್ಕಿ ನಿಮ್ಮ ಮನ್ಯಾಗ ಖುಷಿಯಿಂದ ಅದ ಅಂತ. ನೀವ್ ಯಾಕೆ ನಿನ್ ಜೋಡಿ ಖುಷಿ ಇಲ್ಲ? ನೀವೇನ ತಾಳಿ ಕಟ್ಟಿದ ಮ್ಯಾಗ ಮನೆಯಿಂದ ಹೊರಗೆ ಕಳಿಸ್ತೇನಂದಿದ್ರಂತ, ಹೌದಾ? ಉಂಡಾಡೋ ಹುಡುಗಿ ಆಟದ ಗದ್ದಲಕ್ಕೆ ಬಿದ್ದ ಗೆಳತ್ಯಾರು ನೋಡ್ಬೇಕನ್ನೋ ಆಸೆಕ್ಕ ತಾಳಿ ಕಟ್ಸ್ಕೊಂಡ್ಲ. ನಾ ಹುಚ್ಚರದಾಗ ಮಾಡಿದ್ದೆ ಅನ್ಸಾತೈತಿ, ಮಾಡಬಾರ್ದೈತಿ. ಅಕ್ಕಿ ಇಲ್ದ ಅಕ್ಕಿನ ಜೋಡಿ ಆಟ ಇಲ್ದ ಭಾಳ ಬನ ಅನ್ಸಾತೈತಿ. ಅಕ್ಕಿ ಇಲ್ದ ನಿಮಗೆ ಬನ ಅನ್ಸಾಕತೈತಿ ಅಂದ್ರೆ ಆಕಿನ ಏನರ ಕೊಟ್ಟು ಕಳಿಸಿದ್ರೆ ನನಗೂ ಬನ ಅನಿಸೋದು. ಆಕಿನ ಜೊತೆ ನೋಡ್ಬೇಕಂದ್ರೆ, ಮಾತಾಡ್ಬೇಕಂದ್ರೆ, ಕೂಡ್ಬೇಕಂದ್ರೆ ನಮ್ಮ ಮನೆಗೆ ಬರ್ರಿ. ಆಕಿಗೂ ಹೊತ್ತು ಗಳದಂಗೆ ಆಗ್ತೈತಿ. ಮನೆಯಿಂದ ಹೊರಗೆ ಬರೋ ಪರಿಸ್ಥಿತಿ ಒಳಗೆ ಹಾಕಿಲ್ಲ. ಒಂದು ವೇಳೆ ಬಂದರು ನಾನು ಹೆಂಡ್ತಿಯಾಗೆ ಹೊರಗೆ ಬರಬೇಕು, ನಾನು ಹೆಂಡ್ತಿಯಾಗೆ ಒಳಗೆ ಬರಬೇಕು. ತಿಳಿಸಿ ಹೇಳ್ಬೇಕಂದ್ರೆ ನೀವು ಸಣ್ಣವರು, ತಿಳ್ಕೊಳ್ಳೋ ಶಕ್ತಿ ನಿಮಗೆ. ಮನೆಗೆ ಬರ್ರಿ, ಆಕಿಗೂ ಆಸರ ಬ್ಯಾಸರ ಕಳ್ದಂಗೆ ಆಗತ್ತೆ. ನಿಮ್ಮ ಹೆಂಡತಿನ ನೀವು ಚಲೋ ನೋಡ್ಕೊಂತೀರಿ ಅಂದ್ರೆ ನಾವು ಬರೋದು ಹೋಗೋದು ಮಾಡ್ತೀವಿ. ಹೆಂಡತಿ ಅಂತ ಊರ ನಂಬಿತಿ ಅಂದ ಬಳಕ ನಾ ಯಾಕೆ ನಂಬಾರ್ದು? ಆಯ್ತು. ನಿಮ್ಮ ಗೌಡ್ರು ಯಾವಾಗೂ ಹಿಂಗಾನ? ಇಲ್ಲಕ್ಕ, ಅವ್ರು ಚಲೋನ ಅದಾರ. ಅವ್ರನ್ನ ಅರ್ಥ ಮಾಡ್ಕೋಬೇಕಷ್ಟ. ಏನು ಅರ್ಥ ಮಾಡ್ಕೊಳ್ಳಿ? ಮನ್ಯಾಗ ಮನಸ್ನಾಗ ಬರೀ ಮರಗೋದ ಆಗೈತಿ. ನಿನ್ ಮದ್ವಿ ಮಾಡ್ಕೊಂಡಾರಲ್ಲ, ಮತ್ತೇನ್ ಬೇಕು? ಅವ್ರು ನನ್ನ ಜೊತೆ ಹೆಂಗದಾರ ಅನ್ನೋದು ನನಗಷ್ಟೇ ಗೊತ್ತು. ನಮ್ ಗೌಡ್ರು ನಿಮ್ ಗಂಡ ಆಗಿಲ್ಲೇನ? ಕಾಲುಂಗ್ರ ಹಾಕೊಂಡಿದ್ದ ತಪ್ಪಿಗೆ ಇವ್ರ ಮನ್ಯಾಗ ಇರ್ಬೇಕಾಗ, ಇವ್ರ ಮನ್ಯಾಗ ಇದ್ದಿದ್ದ ತಪ್ಪಿಗೆ ತಾಳಿ ಕಟ್ಟಿಸ್ಕೋಬೇಕಾಗ. ನಿನಗೆ ಮನಸ್ಸಿರ್ಲಿಲ್ಲ ಅಂದ್ರೆ ಯಾಕೆ ಕಟ್ಟಿಸ್ಕೋಬೇಕಕ್ಕ? ಈ ಮನೆಯಿಂದ ಹೊರಗೆ ಹೋಗಾಕ, ಮನಸ್ಸು ಬಿಚ್ಚಿ ನಲ್ದಾಡಾಕ. ಅಂದ್ರು ಏನ್ ಖುಷಿ ಸಲುವಾಗಿ ತಾಳಿ ಕಟ್ಟಿಸ್ಕೊಂಡೇನು? ಅವ್ರ ಖುಷಿನ ಅವ್ರು ನೋಡ ಅಂತ ನನ್ನ ಖುಷಿನ ನೋಡೋದ್ ಬೇಡ. ಅಕ್ಕ, ನೀನ್ ಖುಷಿ ಸಲುವಾಗಿ ನಾವು ಗೌಡ್ರ ಜೊತೆ ಮಾತಾಡೋನು. ಅವ್ರ ಮದುವೆಗಿದ್ ನಿನ್ ಖುಷಿ ಐತಿಲ್ಲೋ? ಅಕ್ಕ ಮನೆಯೊಳಗೆ ನಿಮ್ ಚಿಂತೆ ಭಾಳ ಮಾಡತ್ತಾಳ್ರಿ. ಯಾಕ? ಎದ್ರ ಚಿಂತೆ ಅತ್ತಕ್ಕಿಗೆ? ಏನು ಬೇಕತ್ತಕ್ಕಿಗೆ? ನೀವು ಚಂದಾಗಿ ಮಾತಾಡೋದಿಲ್ಲಂತ, ಅವ್ರ ಜೊತೆ ಇರೋದಿಲ್ಲಂತ. ಇದೆಲ್ಲ ನಿಮ್ಮ ಮುಂದೆ ಯಾಕೆ ಮಾತಾಡಿದ್ಲಕ್ಕಿ? ಮತ್ ಮನ್ಯಾಗಿರಾರ ನಾವ ಅಲ್ರಿ, ನಮ್ಮ ಮುಂದೆ ಹೇಳ್ಕೊಬೇಕಕ್ಕಿ. ಆಕಿನ ಆಸೆಗಳನ್ನ ನಿಮ್ಮ ಮುಂದೆ ಹೇಳ್ಕೊಳಕತ್ತಾಳಂದ್ರೆ ಆಕಿನ ಮನಸ್ಸಿಗೆ ಎಷ್ಟು ನೋವಾಗೈತೋ ಏನೋ. ಇನ್ನು ಮುಂದೆ ಚಂದ ಮಾತಾಡ್ತೀನಿ ತಗೋ. ಅಕ್ಕ ನಿಮ್ ಹೆಂಡತಿ ಹೌದು ಅಲ್ರಿ? ನಾನು ಹೆಂಡ್ತಿನ. ಯಾಕ ಈ ಮಾತು ಯಾಕ? ಹೆಂಡತಿ ಆಗಿದ್ರು ಹೆಂಡತಿ ತರ ನೋಡ್ಕೋರಲ್ಲ. ಅಕ್ಕ
ಅಕ್ಕನ ಮನ್ಸ್ ಅರ್ಥ ಮಾಡ್ಕೋರಿ ಗೌಡ್ರ. ಯಾವತ್ತೂ ಈ ಹುಡುಗರು ಇಷ್ಟು ಧೈರ್ಯದಿಂದ ನನ್ನ ಮುಂದೆ ಮಾತಾಡಿದವರಲ್ಲ. ಆಕಿನಳಲ್ಲ ಇವ್ರ ಮುಂದೆ ತೋರ್ಸಾಳಂದ್ರ ಹೆಣ್ಣಾಗಿ ಹೆಣ್ಣು ಹುಡುಗರು ಅರ್ಥ ಮಾಡ್ಕೊಂಡಾವ. ಆಕಿಗೆ ತಾಳಿ ಕಟ್ಟಿನಿ, ನನ್ನ ಮಾತು ಮೀರಿ ನಡೆದಿಲ್ಲ. ನಾ ಯಾಕೆ ಅರ್ಥ ಮಾಡ್ಕೋಬಾರ್ದು? ನಾ ಯಾಕೆ ಹಿಂತೆ ತಪ್ಪಿಕೋಬಾರ್ದು? ನಾ ಯಾಕೆ ಆಕಿ ಜೊತೆ ಚಂದ ಮಾತಾಡಬಾರ್ದು? ಅಕ್ಕ ನೀವು ಖುಷಿಯಿಂದಿರೋದ್ ನಾವು ನೋಡ್ಬೇಕ್ರಿ. ಗಂಡ ಹೆಂಡತಿ ಒಂದಿದ್ರ ವಿಧಿನ ದೂರ ಆಗತ್ರಿ. ಗೌಡ್ರ ದೂರ ಸರಿಸಿದ್ರು ನೀವು ಹತ್ರ ಹೋರಿ. ಹೆಂಗೋಲವ ಎಲ್ಲಾ ತರಾನು ವಿಚಾರ ಮಾಡ್ಬೇಕಾಗ್ತೈತಿ. ನೋಡುವ ಹಂಗು ಹಿಂಗು ಮಾಡಿ ಮದ್ವಿ ಮಾಡ್ಕೊಂಡಿ. ಯಾರು ಏನಂದ್ರು ಗಂಡ ಹೆಂಡತಿ ದೂರ ಮಾಡಕ್ ಆಗಲ್ಲ. ಯಾರ ಬಗ್ಗೆನೂ ವಿಚಾರ ಮಾಡಿಲ್ಲ, ಗೌಡ್ರ ಬಗ್ಗೆನ ವಿಚಾರ ಮಾಡ ಅಂತೇನಿ. ಅವರ ನಮ್ ದೂರ ಸರ್ಸ ಅಂತಾರ. ನೋಡುವ ಎಷ್ಟೋ ದೂರ ಇದ್ರು ಗೌಡ್ರು ತಿಂದಾಳಿಲ್ಲೋ ಉಂಡಾಳಿಲ್ಲೋ ಅಷ್ಟು ವಿಚಾರ ಮಾಡ್ತಾರ ನಿನ್ನ. ಅದಕ್ಕ ಮುಂದೊಂದ್ ದಿನ ಚಲೋ ಹೊತ್ತು ಬರ್ತೈತಂತ ಕಾಯ ಅಂತೇಳಿ. ಹಾಲ್ ಕಾದಷ್ಟ ಕೆನಿ ಬರ್ತೈತಿ, ಹಂಗ ಹೆಂಡತಿ ಅದಕ್ಕೆ ದಾರಿ ಕಾದಷ್ಟ ಗಂಡಗ ಪ್ರೀತಿ ಬರ್ತೈತಿ. ಗಂಡನ ಮನೆ ಬಾಗಲ್ದಾಗ ಕುಂತ ಗಂಡನ ದಾರಿ ಕಾಯ ಅಂತೇನಿ. ಯಾವಾಗ ಪ್ರೀತಿ ಬರ್ತೈತೋ ಏನೋ. ಆದಷ್ಟ ಗೌಡ್ರಿಗೆ ನಾ ಹೇಳ್ತನವ, ನೀ ನಕ್ಕೋತ ಇರು. ಹುಡುಗಿಂತೂ ಬಾಯಿ ಸತ್ತಾಕ್ಯದಾಡ್ರಿ, ಸ್ವಲ್ಪ ಆಕಿ ಮ್ಯಾನ್ ಎದುರು ಇಡ್ರಿ. ಏನು ಬೇಕಂತವ ಆಕಿಗೆ? ಏನಾರ ಕಡಿಮೆ ಬಿದ್ದಂದ್ರ ಕೇಳ, ತಂದು ಕೊಡೋಣಂತ. ಕಮ್ಮಿ ಏನು ಬಿದ್ದಿಲ್ರಿ, ಕಮ್ಮಿ ಬೀಳಾರ್ದಂಗೂ ನೀವು ನೋಡ್ಕೊಂಡಿರಿ. ಆದ್ರೆ ಪ್ರೀತಿ ಅಷ್ಟ ಕಮ್ಮಿ ಬಿದ್ದತ್ರಿ, ಅದನ್ನ ನೀವು ಗೌಡ್ರ ಜಾತ್ ಯಾವ್ದಾರ ಯಾಕಿರೋಲ್ದಕ್ಕ. ಅಕ್ಕಿ ನಿಮ್ಮ ಮನೆ ಸೇರಾಡ್ರಿ, ಅಕ್ಕಿನ ಹೆಂಡತಿ ಹಂಗೆ ನೋಡ್ಕೊರಲ್ಲ. ನಂದೊಂದೇ ವಿಚಾರ ಮಾಡಿದ್ನವ, ಆಕಿಂದೇನೂ ವಿಚಾರ ಮಾಡಲಿಲ್ಲ. ವಿಚಾರ ಮಾಡ್ತೀನಿ. ವಿಚಾರ ಮಾಡಕ್ಕಿದ್ರಾಗ ಏನೈತ್ರಿ? ಆಕಿ ತಾಳಿ ಕಟ್ಟಿರಲ್ಲೋ ನಿಮ್ಮ ಹೆಂಡತಿಕಿ. ತಾಳಿ ಕಟ್ಟಿದ ಮಾತ್ರಕ್ಕ ಮನ್ಯಾಗ ಅದಾಳ ಅಂದ ಮಾತ್ರಕ್ಕ ಹೆಂಡತಿ ಆಗೋದಿಲ್ಲ. ನನ್ನ ಸಮಸ್ಯೆಗೆ ಆಕಿನ ಮನ್ಯಾಗ ಇಟ್ಕೊಂಡೀನಿ, ಆಕಿನ ಆಸೆಗೆ ನಾ ತಾಳಿ ಕಟ್ಟೀನಿ. ಇವ್ಯಾವೂ ನಿಮಗೆ ಗೊತ್ತಿಲ್ಲ. ಮೊದ್ಲ ನಿಮ್ಮ ಮಣ್ತಾನಕ್ಕೆ ಹೆಣ್ಣಿನ ಮರಗ ಐತಿ, ಇದೊಂದು ಮರ್ಗ ಕಟ್ಕೋಬೇಡ್ರಪ್ಪ. ಇಲ್ಲ ಕರ್ಕೊಂಬಂದಿರಿ. ನಿನ್ನ ಮುಗ್ಧ ಮನಸ್ಸಿಗೆ ನಾ ಮೋಸ ಮಾಡಾಕತ್ತೆ ಅಂತ ಅನ್ಸಾಕತ್ತೈತಿ. ಒಂದು ಮಾತು ಇದ್ರ ಮಾತಾಡ್ಲಾರ ನಾ ಹೇಳ್ದಂಗೆ ಕೇಳಿ. ಆದ್ರೆ ಈಗ ನಾನು ನಿಮ್ಗೆ ಮೋಸ ಮಾಡಾಕತ್ತೀನಿ. ನಾ ಏನೋ ಅನ್ಕೊಂಡಿಲ್ಲ, ಇಷ್ಟೆಲ್ಲ ಹೊರಗೆ ಸುತ್ತಾಡ್ತಿರಲ್ಲ ಸಾಕು. ನಮ್ಮಪ್ಪ ಮಾಡಿದ ಮೋಸಕ್ಕೆ ನಿನ್ಯಾಕೆ ಮರಗಸ್ಲಿ? ನಮ್ಮಪ್ಪ ಆ ಸಿಟ್ಟಿನಿಂದ ಅದು ಹೆಂಗೋ ಯಾರನ್ನೋ ಕೊಂದಾನ. ಆ ಪಾಪ ನಮ್ಮ ಮನೆ ತನಕ ತಟ್ಟಿತಂತ. ಆ ಪಾಪಿನ ಜೊತೆ ನಿನ್ನ ಹಿಂಗೆ ಕಾಡಕತ್ತಂದ್ರೆ ನಿನ್ನ ಪಾಪ ನನಗೆ ತಟ್ಟಿತ್ತ. ಯಾವ್ದ್ರ ಬಗ್ಗೆ ಮಾತಾಡ ಅಂತೀರಿ? ಕಾಲುಂಗ್ರ ಹಾಕೊಂಡ್ ತಪ್ಪಿಗೆ ನನ್ನ ಮನೆ ದಾಟಬೇಡ, ನಾನು ದಾಟಿಲ್ಲ. ನಿನ್ನ ಕೊಳ್ಳಿಗೆ ತಾಳಿ ಕಟ್ತೀನಿ ನನ್ನ ಕಟ್ಟಂದಿ. ಇಷ್ಟೆಲ್ಲ ಹೊಂದಾಣಿಕೆ ಆಗಿ ನಿನ್ನ ಮನಸ್ಸಿನ ಅರ್ಥ ತಿಳ್ಕೊಳ್ಳೋರ ನಾನು ನಿನಗೆ ಬಾಯಿ ಬಂದಂಗೆ ಮಾತಾಡಿದೆ. ಗುರುಗಳ ಮಾತು ಮೀರ್ತೀನಿ, ಗುರುಗಳ ಮಾತು ಮೀರಿ ನಡಿತೀನಿ. ಯಾಕಂದ್ರೆ ನಾನು ನಿನ್ನ ಮನಸ್ಸು ಒಂದೈತಿ. ಗುರುಗಳ ಮಾತು ಮೀರಿ ನಿನ್ನ ಕೂಡ್ತೀನಿ. ನೀವು ಮಾತಾಡೋ ಮಾತಾ ಇದು? ನಾನು ಮಾತಾಡಕತ್ತೀನಿ. ಯಾಕೆ ಹೇಳು? ನಮ್ಮಪ್ಪ ಸಿಟ್ನಾಗ ಯಾರನ್ನೋ ಕೊಂದಾನ. ಆಕಿ ಸರಾಬ್ ಹೋಗ್ಯಾಳ. ಆ ಪಾಪ ಹತ್ತೈತಿ. ನಿನಗೆ ಸಿಟ್ಟು ಇಲ್ಲ, ಸೇಡು ಇಲ್ಲ. ನಾ ಎಷ್ಟು ತ್ರಾಸು ಕೊಟ್ರು ನಕ್ಕೋತ್ರ ನನ್ನ ಮನ್ಯಾಗದಿ. ಮತ್ತು ಇಷ್ಟೆಲ್ಲ ನಕ್ಕೋತದಿ. ನಿನಗೆ ನಾ ಮೋಸ ಮಾಡಿದಂದ್ರೆ ಒಳಗೊಳಗೆ ನಿನ್ನ ಪಾಪು ನನಗೆ ಹತ್ತಬಾರ್ದಲ್ಲ. ಹೇಳೋರ ಮಾತು ಮೇರೆ ನೀನು ಕೂಡ್ತೀನಿ. ಏನಾಕೈತೆ ಆಗಲಿ, ವಿಧಿ ಆಟದಂಗೆ ಆದಿತ್ತ. ನಿಮ್ಮ ಮಾತು ಕೇಳಿ ಭಾಳ ಖುಷಿ ಆಯ್ತು ನಂಗೆ.